ನಮಸ್ಕಾರ. ಮುಖ್ಯಾಂಶಗಳು. ನಾಳೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜನ್ಮದಿನ, ದೇಶಾದ್ಯಂತ ವಿವಿಧ ಕಾರ್ಯಕ್ರಮ. ಬಿಹಾರದಲ್ಲಿ 4ನೇ ಹಂತದ ವಿಧಾನಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರ ಅಂತ್ಯ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವ ವಾತಾವರಣ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದಲ್ಲಿ ಏಕರೂಪದ ಕೃಷಿ ನೀತಿ ಸೂಕ್ತ, ರೈತರ ಫಸಲಿಗೆ ಯೋಗ್ಯ ಬೆಲೆ ಸಿಗಬೇಕು, ಕಾಗೋಡು ತಿಮ್ಮಪ್ಪ ಪ್ರತಿಪಾದನೆ. ವಾರ್ತೆಗಳ ವಿವರ. ನಾಳೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನ. ಇದನ್ನು ರಾಷ್ಟ್ರೀಯ ಏಕತಾ ದಿನವಾಗಿ ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ದೆಹಲಿಯಲ್ಲಿ ನಾಳೆ ಬೆಳಗ್ಗೆ 7:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ ರಸ್ತೆಯಲ್ಲಿರುವ ಸರ್ದಾರ್ ಪಟೇಲ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ಬಳಿಕ ರಾಜ್ಪಥ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಏಕತಾ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ವಿಜಯ ಚೌಕದಲ್ಲಿ ಏಕತೆಗಾಗಿ ಓಟಕ್ಕೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಬಿಹಾರ ವಿಧಾನಸಭೆಗೆ ನಡೆಯಲಿರುವ 4ನೇ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ಇಂದು ಸಂಜೆ ಅಂತ್ಯಗೊಂಡಿತು. ಈ ಹಂತದಲ್ಲಿ ಬಿಹಾರದ ಉತ್ತರ ಭಾಗದ ಸೀತಾಮಢಿ, ಶಿಯೋಹರ್, ಮುಜಾಫರ್ಪುರ್, ಗೋಪಾಲ್ಗಂಜ್, ಸಿವಾನ್, ಪೂರ್ವ ಮತ್ತು ಪಶ್ಚಿಮ ಚಂಪಾರಣ್ ಈ 7 ಜಿಲ್ಲೆಗಳ 55 ಕ್ಷೇತ್ರಗಳಲ್ಲಿ ನಾಡಿದ್ದು ಮತದಾನ ನಡೆಯಲಿದೆ. ಚೈನಾದಿಂದ ಅಕ್ರಮವಾಗಿ ಪಟಾಕಿಗಳನ್ನು ಆಮದು ಮಾಡಿಕೊಂಡು ಮಾರಾಟ ಮಾಡುತ್ತಿದ್ದ ಬೆಂಗಳೂರು, ಮುಂಬೈ ಸೇರಿದಂತೆ ದೇಶದ 7 ನಗರಗಳ ಗೋದಾಮುಗಳ ಮೇಲೆ ಕಂದಾಯ ಬೇಹುಗಾರಿಕೆ ನಿರ್ದೇಶನಾಲಯದ ಅಧಿಕಾರಿಗಳು ಕಳೆದ 2 ದಿನಗಳಿಂದ ಕಾರ್ಯಾಚರಣೆ ನಡೆಸಿ ಸುಮಾರು 2 ಕೋಟಿ ರೂಪಾಯಿ ಮೌಲ್ಯದ ಪಟಾಕಿ ವಶಪಡಿಸಿಕೊಂಡಿದ್ದಾರೆ. 1962ರ ಕಸ್ಟಮ್ಸ್ ಕಾಯ್ದೆಯಂತೆ ಚೈನಾದಲ್ಲಿ ತಯಾರಿಸಲಾದ ಪಟಾಕಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ರಸ್ತೆ ಸಂಚಾರ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ವರ್ಷವಿಡೀ ರಾಜ್ಯೋತ್ಸವ ಆಚರಿಸಿದರೆ ಸರ್ಕಾರದ ಅಭ್ಯಂತರವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ನಡೆಯುತ್ತಿರುವ ಕೆಲವು ಬೆಳವಣಿಗೆಗಳಿಂದ ಸಾಹಿತ್ಯ ಕ್ಷೇತ್ರ ಆತಂಕಗೊಂಡಿದೆ. ಸಾಹಿತಿ ಕಲಬುರ್ಗಿ ಅವರ ಹತ್ಯೆಯನ್ನು ಸರ್ಕಾರ ತೀವ್ರವಾಗಿ ಖಂಡಿಸುತ್ತದೆ. ಸಾಹಿತ್ಯ ಪರಿಷತ್ ಮತ್ತು ಸರ್ಕಾರ ನೀಡುವ ಪ್ರಶಸ್ತಿಗಳನ್ನು ಯಾರೂ ಹಿಂದಿರುಗಿಸಲು ಮುಂದಾಗಬಾರದು ಎಂದು ಮನವಿ ಮಾಡಿದರು. ಸಾಹಿತಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವಂತಹ ವಾತಾವರಣ ಅಗತ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರದು ಎಂದು ಕರೆ ನೀಡಿದ ಅವರು, ಮೂಢನಂಬಿಕೆ ಹಾಗೂ ಕಂದಾಚಾರದಿಂದ ಸಮಾಜದ ಪ್ರಗತಿಗೆ ಅಡ್ಡಿಯಾಗಬಾರದು ಎಂದು ಅಭಿಪ್ರಾಯಪಟ್ಟರು. ಸಾಹಿತಿ ಮತ್ತು ಸಂಶೋಧಕರು ಇದನ್ನು ನಾವು ಬಹಳ ಕಟುವಾಗಿ ಟೀಕಿಸಿದ್ದೀವಿ, ಅದನ್ನ ಖಂಡಿಸಿದ್ದೀವಿ. ನಾನು CID ತನಿಖೆ ಕೂಡ ಇವತ್ತು ಮಾಡ್ತಾ ಇದೆ. ಕೆಲವು ಕ್ಲೂಗಳು ಕೂಡ ಸಿಕ್ಕಿದೆ. ನಾನು ಇದು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಅದು ಒಂದು ಏನಪ್ಪಾ ಅಂತಂದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಕಾರಣಕ್ಕೆ ಧಕ್ಕೆ ಬರಬಾರದು. ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ಬಹಳ ಸ್ಪಷ್ಟವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಅಂತೇಳಿ ಒಪ್ಕೊಂಡಿದ್ದೀವಿ. ವೈಚಾರಿಕತೆಯನ್ನು ಹತ್ತಿಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಂಥ ಪ್ರಯತ್ನಗಳು ಯಾರೇ ಮಾಡಿದ್ರು ಕೂಡ ಅದನ್ನು ಇಡೀ ಸಮಾಜ ಖಂಡಿಸಬೇಕು. ಆದರೆ ಒಂದು ಮನವಿ ಏನಪ್ಪಾ ಅಂತಂದ್ರೆ, ನಮ್ಮ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇದನ್ನು ಯಾರೇ ಇದನ್ನು ಮಾಡಿದ್ರು ಕೂಡ ನಾವು ಅವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ನಾವು ತಗೊಳ್ತೇವೆ ಅಂತಕ್ಕಂಥ ಸ್ಪಷ್ಟೀಕರಣ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪ್ರೊಫೆಸರ್ GS ಸಿದ್ದಲಿಂಗಯ್ಯ ನಾಡಗೀತೆಯಲ್ಲಿ ವಿವಿಧ ರಾಗಗಳಿಲ್ಲದೆ ಆದಷ್ಟು ಮೊಟಕುಗೊಳಿಸಬೇಕೆಂದು ಸಲಹೆ ಮಾಡಿದರು. ಯಾವುದೇ ತೀರ್ಮಾನ ಬೇಕು ಇನ್ನೊಂದು ಅಭಿಪ್ರಾಯ ಇರುತ್ತೆ. ಪ್ರಜಾಪ್ರಭುತ್ವದ ಲಕ್ಷಣ ಆಗುವ ಒಂದು ತೀರ್ಮಾನ ತಗೊಳ್ಳಿ. ಇದರಲ್ಲಿ ರಾಗ ತಾಳ ಏನಿಲ್ಲ, ಒಂದು ಪದವನ್ನು ಪುನರುಚ್ಚಾರ ಮಾಡಿಕೊಂಡು ಇದು ಬಹಳ ಮುಖ್ಯವಾದ. ಆಮೇಲೆ ಅದರಲ್ಲಿ ಮಧ್ಯತೆಯಲ್ಲಿ ಮತ್ತೆ ಹೇಳೋದು. ಈಗ ಜಾಹೀರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ನನಸಾಗಿದೆ ಈಗ ಗಾಂಧಿ ಕನಸು ನನಸಾಗಿದೆ ಈಗ
ಇನ್ಫ್ಯಾಕ್ಟ್ ಫಿಲ್ಮ್ಸ್ ನಿರ್ಮಿಸಿರುವ ಧರೆ ಹೊತ್ತಿ ಉರಿದೊಡೆ ಹಾಗೂ ವೆನ್ ಡೆತ್ ಸ್ಟ್ರೈಕ್ಸ್ ದಿ ಫೀಲ್ಡ್ಸ್ ಸಾಕ್ಷ್ಯಚಿತ್ರಗಳ ಸಿಡಿಯನ್ನು ವಿಧಾನಸಭೆ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ನಂತರ ದೇಶಕ್ಕೆ ಏಕರೂಪದ ಕೃಷಿ ನೀತಿಯ ಅಗತ್ಯವಿದೆ, ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತಹ ವ್ಯವಸ್ಥೆ ತರಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಹಾಗೆ ಈ ಕೃಷಿ ಪ್ರಧಾನವಾದಂಥ ಕ್ಷೇತ್ರ ಈ ರಾಷ್ಟ್ರದ ಬದುಕಿದೆ, ಬೇರೆ ಏನೂ ಇಲ್ಲ. ಹೆಚ್ಚು ಜನರಿಗೆ ಉದ್ಯೋಗ ಕೊಡೋದು ಇದನ್ನೇ, ಬದುಕೋದಕ್ಕೆ ಆಶ್ರಯ. ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಸಿಗಬೇಕು. ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ರೂಪಿಸಿದರೆ ಹಿರಿಯ ಪತ್ರಕರ್ತ ಕೆ ಸತ್ಯನಾರಾಯಣ, ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪಿಸಿದರೆ ರೈತರ ಆರ್ಥಿಕ ಮಟ್ಟ ಸುಧಾರಣೆಯಾಗಲು ಸಾಧ್ಯ ಎಂದರು. ಅರ್ಥಶಾಸ್ತ್ರ ಪಂಡಿತ ಜೆ.ಸಿ. ಕುಮಾರಪ್ಪ ಅವರು ಬರೆದಿರತಕ್ಕಂಥ ಮೇಜರ್ ಫಂಡಮೆಂಟಲ್ ಥೀಸಿಸ್ ಅದರ ಸಾರಾಂಶ. ಸಾಕ್ಷ್ಯಚಿತ್ರಗಳ ನಿರ್ಮಾಪಕರಾದ ಕೆಸ್ತೂರು ವಾಸುಕಿ ಹಾಗೂ ಮಾಯಾ ಜೈದೀಪ್ ಈ ಕುರಿತು ಮಾಹಿತಿ ನೀಡಿದರು. ರೈತರ ಆತ್ಮಹತ್ಯೆಗೆ ಕಾರಣವಾಗುವ ಹಲವು ಮಹತ್ವದ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನವೇ ಧರೆ ಹೊತ್ತಿ ಉರಿದೊಡೆ ಸಾಕ್ಷ್ಯಚಿತ್ರದ ಉದ್ದೇಶ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಬವಣೆ, ರಾಮನಗರದ ರೇಷ್ಮೆ ಬೆಳೆಗಾರರ ಹತಾಶ ಮನೋಭಾವ, ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಿಡಿತ ಮತ್ತಿತರ ಅಂಶಗಳನ್ನು ಪ್ರಮುಖವಾಗಿ ಪ್ರಸ್ತಾಪಿಸಲಾಗಿದೆ. ರೈತನಿಗೆ ಒಂದು ವೈಜ್ಞಾನಿಕ ಪ್ಯಾಟರ್ನ್ ಹೇಳ್ಕೊಡ್ಬೇಕು. ಇವಾಗ ಅವನು ಬೆಳಿತಾನೆ, ಅವನು ಬೆಳೆಯೋದಕ್ಕೆ ಏನಾದರೂ ತಯಾರಿದ್ದಾನೆ ಅವನು, ಬಟ್ ಹೇಗೆ ಬೆಳಿಬೇಕು, ಯಾವಾಗ ಏನು ಬೆಳಿಬೇಕು ಅದು ಅವ್ರಿಗೆ ಹೇಳ್ಕೊಡೋದು ತುಂಬ ಅಗತ್ಯ ಇದೆ ಅನಿಸುತ್ತೆ ನನಗೆ. ಓಕೆ, ನೀವೇನಂತ ಹೇಳ್ತೀವಿ? ನನಗೆ ಅನಿಸೋದು ಈ ಆತ್ಮಹತ್ಯೆಗಳು ಇದೊಂದು ಸರಣಿ ಆಗ್ತಾ ಇದೆ. ಸರ್ಕಾರದ ಯಾವುದೇ ಪ್ರೋಗ್ರಾಮ್ ಸಹ ಸರಿಯಾಗಿ ಅವ್ರಿಗೆ ರೀಚ್ ಆಗ್ತಾ ಇಲ್ಲ. ಬಟ್ ನಮ್ಗನ್ಸೋದು ಎಲ್ಲೋ ಏನೋ ಒಂದು ಕಡೆ ಕಂಟ್ರೋಲ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ಕೃಷಿ ಪಾಲಿಸಿ ಅಗತ್ಯ ಅಂತ ಅನಿಸ್ತಾ ಇದೆ. ರಾಷ್ಟ್ರೀಯ ಜಾಗೃತ ಸಪ್ತಾಹದ ಅಂಗವಾಗಿ ಬೆಂಗಳೂರಿನ ಬಿಎಚ್ಇಎಲ್ ಸಂಸ್ಥೆಯಲ್ಲಿಂದು ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಬಳಿಕ ಸಮಾಜದಲ್ಲಿ ಮೌಲ್ಯಗಳು ನಾಶ ಹೊಂದುತ್ತಿರುವುದು ಭ್ರಷ್ಟಾಚಾರ ಹೆಚ್ಚಾಗಲು ಕಾರಣವಾಗಿದೆ. ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಹೇಳಿದರು. And what is not good. India claims to be a country which established values in the society. ಪಾಕಿಸ್ತಾನದ ಹೈಕಮಿಷನರ್ ಅಬ್ದುಲ್ ಬಾಸಿತ್ ಅವರೊಂದಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿಂದು ಮಾಧ್ಯಮ ಸಂವಾದ ಏರ್ಪಡಿಸಲಾಗಿತ್ತು. ಅಬ್ದುಲ್ ಬಾಸಿತ್, ಭಯೋತ್ಪಾದನೆಯಿಂದ ಅತಿ ಹೆಚ್ಚು ಬಾಧಿತವಾಗಿರುವ ದೇಶ ಪಾಕಿಸ್ತಾನವಾಗಿದೆ. ಯಾವುದೇ ರೀತಿಯ ಭಯೋತ್ಪಾದನೆಗೆ ಪಾಕಿಸ್ತಾನದ ನೆಲದಿಂದ ಬೆಂಬಲ ಇಲ್ಲ. ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಪಾಕ್ ವಿಶ್ವದೊಂದಿಗೆ ಕೈಜೋಡಿಸಲಿದೆ ಎಂದರು. ಭಾರತದೊಂದಿಗೆ ಸಂಬಂಧ ಬಲಪಡಿಸಲು ಪಾಕಿಸ್ತಾನ ಉತ್ಸುಕವಾಗಿದ್ದು, ಪ್ರಧಾನಿ ನವಾಜ್ ಶರೀಫ್ ಈ ನಿಟ್ಟಿನಲ್ಲಿ ಇಚ್ಛಾಶಕ್ತಿ ಪ್ರದರ್ಶಿಸಿದ್ದಾರೆ. ಎರಡೂ ದೇಶಗಳು ಮಾತುಕತೆ ಮೂಲಕ ಸಂಬಂಧ ಸುಧಾರಿಸಿಕೊಳ್ಳಬೇಕಿದೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರೆ. ಅಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಹಲವರು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು. ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿ, ಹಫೀಜ್ ಸಯೀದ್ ನೇತೃತ್ವದ ಜಮಾ ಉದ್ದಾವ ಸಂಘಟನೆಯ ಮೇಲೆ ಸರ್ಕಾರ ನಿಗಾ ಇಟ್ಟಿದೆ. ಭಾರತಕ್ಕೆ ಬೇಕಾಗಿರುವ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ಇಲ್ಲ. ಕೇವಲ ಮಾಧ್ಯಮಗಳಲ್ಲಿ ಈ ವಿಷಯ ಪ್ರಸ್ತಾಪವಾಗುತ್ತಿದೆ ಎಂದು ಹೇಳಿದರು. Did not find traction with New Delhi, but we hope that New Delhi would be able to revisit the 4 points which our Prime Minister put forth, because that would not only help to stabilize the situation on the line of control and the working boundary,
it would also help to break the ice. ದೇಶಿ ಉತ್ಥಾನ ಅಸೋಸಿಯೇಟ್ಸ್ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ದೇಶಿ ಉತ್ಸವಕ್ಕೆ ನಟಿ ಮಾಳವಿಕಾ ಚಾಲನೆ ನೀಡಿದರು. ನಂತರ ಪರಿಸರಕ್ಕೆ ಪ್ರಾಣಿ ಪಕ್ಷಿಗಳು ಹೊಂದಿಕೊಳ್ಳುತ್ತವೆ, ಆದರೆ ಮನುಷ್ಯನ ನಡವಳಿಕೆ ಮಾತ್ರ ಪರಿಸರದ ವಿರುದ್ಧ ಇರುತ್ತದೆ. ಇದು ಸರಿಯಲ್ಲ. ರೈತರು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವುದು ಸೂಕ್ತ ಎಂದರು. ಪರಿಸರಕ್ಕೆ ತಕ್ಕಂಗಿರ್ತಾರೆ, ಮನುಷ್ಯರು ಮಾತ್ರ ಅದಕ್ಕೆ ವಿರುದ್ಧವಾಗಿ ನಡೆಯೋದು, ಪರಿಸರವನ್ನು ವಿರೋಧಿಸಿ ನಡೆಯೋದು, ಹಾಗಾಗಿ ಪರಿಸರವನ್ನು ಕಲುಷಿತಗೊಳಿಸೋದು. ಹೀಗೆ ಆ ಗುದ್ದಾಟದಲ್ಲಿ ಒಂದಷ್ಟು ಈ ಆರ್ಗ್ಯಾನಿಕ್ ಕೃಷಿ ಬಗ್ಗೆನೇ ಸುಮಾರು ಅಧ್ಯಯನ ಮಾಡಿದೆ. ಬೆಂಗಳೂರಿನಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತ ಈಶ್ವರ್ ದೈತೋಟ ಸ್ಥಳೀಯ ಆಹಾರ ಸೇರಿದಂತೆ ದೇಶಿ ಉತ್ಪನ್ನಗಳ ತಯಾರಿಕೆಗೆ ಮುಂದಾಗಿರುವ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು. ಗುಣಮಟ್ಟದ ಬಗ್ಗೆ ಅವರು ಎದೆ ತಟ್ಟಿ ಹೇಳ್ತಾರೆ, ನಾವು ಇದರಲ್ಲಿ ಯಾವುದೇ ಕಲಬೆರಕೆ ಮಾಡೋದಿಲ್ಲ, ನಮಗೆ ಅದರ ಮೂಲದಲ್ಲಿ ಅನುಮಾನ ಇದ್ರೆ ಅಲ್ಲಿಂದ ನಾವು ವಸ್ತುಗಳನ್ನು ತಗೊಳ್ಳೋದಿಲ್ಲ ಅಂತ. ಅದನ್ನ ಅವರಿಬ್ಬರನ್ನೂ ನನಗೆ ಚೆನ್ನಾಗಿ ಗೊತ್ತಿರೋ ಕಾರಣ ಆ ಕೆಲಸವನ್ನ ಅವರು ಚೆನ್ನಾಗಿ ಮಾಡ್ತಾರೆ. ಉತ್ಸವದ ಅಂಗವಾಗಿ ಸಾವಯವ ಕೃಷಿ ಹಾಗೂ ಉತ್ಪನ್ನಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಭಾರಿ ಬೆಸ್ಟ್ ಆನಂದ, ಹೋಗ್ಲಿಕ್ಕ ಬರ್ಲಿಕ್ಕ ಬೀದ್ರ ಬಲ್ಲಿ ನೆಂಟರು ಬಲ್ಲಿ ಭಾರಿ ಖುಷಿಯಾಗಿದೆ. ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ, ಗ್ರಾಮೀಣ ಅಭಿವೃದ್ಧಿಗೆ ಬದ್ಧ, ಸಾಧನೆಗೆ ಸದಾ ಸಿದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ. ವಿಜಯಪುರದ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ತೋಟಗಾರಿಕಾ ಅಧಿಕಾರಿಗಳಿಗಾಗಿ ಇಂದು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಯೋಜನೆಯ ನೋಡಲ್ ಅಧಿಕಾರಿ ಅನಂತಮೂರ್ತಿ ದೂರದರ್ಶನದೊಂದಿಗೆ ತೋಟಗಾರಿಕೆ ಇಲಾಖೆ ಅನುಷ್ಠಾನ ಮಾಡುತ್ತಿರುವ ಎಲ್ಲ ಯೋಜನೆಗಳ ಪ್ರಗತಿ ವರದಿಯನ್ನು ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಪ್ರಗತಿ ಪರಿಶೀಲಿಸುವ ಯೋಜನೆ ಇದಾಗಿದೆ. ಇಲಾಖೆಯಲ್ಲಿರುವ ಎಲ್ಲ ಯೋಜನೆಗಳಿಗೆ ಬಜೆಟ್ ಹಂಚಿಕೆ ಮಾಡಿ ಗುರಿ ನಿಗದಿಪಡಿಸಲಾಗುತ್ತದೆ ಎಂದು ತಿಳಿಸಿದರು. ಪ್ರತ್ಯೇಕ ಯೋಜನೆವಾರು ಪ್ರಗತಿಯನ್ನು ಅವರು ಅಲ್ಲಿಯೇ ಅದನ್ನು ಪರಾಮರ್ಶಿಸಬಹುದು. ಎಲ್ಲಿಯಾದರೂ ಪ್ರಗತಿಯಲ್ಲಿ ಕುಂಠಿತವಾಗಿದ್ದನ್ನು ಅವರು ಅಲ್ಲಿ ಕೂಡಲೇ ಅದನ್ನು ಗಮನಿಸಿ, ಯಾವ ತಾಲೂಕಿನಿಂದಾಗಲಿ ಜಿಲ್ಲೆಯಿಂದಾಗಲಿ ಪ್ರಗತಿ ಕುಂಠಿತವಾಗಿದ್ದನ್ನು ಅವರು ಗಮನಿಸಿ ಸಲಹೆ ಸೂಚನೆಗಳನ್ನು ಕೂಡ ನೀಡಬಹುದಾಗಿದೆ. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿಂದು ಏರ್ಪಡಿಸಿದ್ದ ಚೆಂಡು ಹೂವು ಕೃಷಿ, ಉತ್ಪಾದನೆ, ಮಾರುಕಟ್ಟೆ, ಮೌಲ್ಯವರ್ಧನೆಯ ಸವಾಲುಗಳು ಹಾಗೂ ಅವಕಾಶಗಳು ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ವಿಶ್ರಾಂತ ಕೃಷಿ ನಿರ್ದೇಶಕ ಕೆವಿ ಸರ್ವೇಶ್ ಉದ್ಘಾಟಿಸಿದರು. ಬಳಿಕ ಅವರು ಚೆಂಡು ಹೂವು ಅತಿ ಲಾಭದಾಯಕ ಬೆಳೆಯಾಗಿದ್ದು ರೈತರು ಇದನ್ನು ಪರ್ಯಾಯ ಬೆಳೆಯಾಗಿ ಬೆಳೆದರೆ ಅವರ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಎಂದರು. ನಾನು ಸಹ ಈಗ ಕೃಷಿಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಹೌದಪ್ಪ, ಚೆಂಡುವನ್ನು ಸಹ ನಾವು ಬೆಳೆದ್ರೆ ಒಂದಷ್ಟು ಲಾಭ ಇದೆಯಲ್ಲ. ಇನ್ ಹೌಸ್ ಕಲ್ಟಿವೇಷನ್ನು ಮತ್ತು ಪಾಲಿ ಹೌಸ್ ಕಲ್ಟಿವೇಷನ್ನು ಇಂಥದ್ದೆಲ್ಲ ಬೆಂಗಳೂರು ಸುತ್ತಮುತ್ತ ಬೆಳೆದಿರ್ತಕ್ಕಂಥ ಸನ್ನಿವೇಶದಲ್ಲಿ ಇಲ್ಲ ಚೆಂಡು ಹೂವು ಒಂದು ಪರ್ಯಾಯ ಬೆಳೆಯಾಗಿ ಬೆಳೆದರೆ ಅನುಭವ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಂದಿದ್ದೇನೆ. ಆಶಾದಾಯಕವಾದ ದೂರದರ್ಶನಕ್ಕೆ ವಿವರ ನೀಡಿದ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿಎಲ್ ಮಹೇಶ್ವರ್, ಚೆಂಡು ಹೂವು ಆಶಾದಾಯಕ ಹಾಗೂ ಆದಾಯದಾಯಕ ಬೆಳೆಯಾಗಿದ್ದು ಇದನ್ನು ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಈ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ರೈತರು ಚೆಂಡು ಹೂವು ಬೆಳೆಯನ್ನು ವೈಜ್ಞಾನಿಕ ಆಧಾರದ ಮೇಲೆ ಬೆಳೆಯಲು ಅಗತ್ಯವಿರುವ ತಂತ್ರಜ್ಞಾನ ಹಾಗೂ ವಿಸ್ತರಣಾ ಸೂತ್ರಗಳನ್ನು ತಿಳಿಸಲು ವಿಶ್ವವಿದ್ಯಾಲಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು. ಆಧಾರಗಳ ಮೇರೆಗೆ ಹಾಗೂ ಉದ್ಯಮಶೀಲ ಚಿಂತನೆಗಳ ಮೇರೆಗೆ ಒಪ್ಪಂದ ಕೃಷಿಯ ಒಂದು ವ್ಯವಸ್ಥೆಯೊಂದಿಗೆ ರೈತರು ಮಾಡತಕ್ಕಂಥ ಸನ್ನಿವೇಶದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಅಗತ್ಯವಾದಂಥ ತಂತ್ರಜ್ಞಾನಗಳನ್ನು, ವಿಸ್ತರಣಾ ಸೂತ್ರಗಳನ್ನು ಅವರಿಗೆ ಇವತ್ತು ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದ್ದೇವೆ. ವೀಕ್ಷಕರೇ ಗಮನಿಸಿ, ನಾಳೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ದೆಹಲಿಯ ಪಟೇಲ್ ಚೌಕದಲ್ಲಿ ಬೆಳಗ್ಗೆ ನಡೆಯುವ ಕಾರ್ಯಕ್ರಮದ ನೇರ ಪ್ರಸಾರ ಚಂದನ ಸೇರಿದಂತೆ ದೂರದರ್ಶನದ ವಿವಿಧ ವಾಹಿನಿಗಳಲ್ಲಿ 7:25ರಿಂದ ಮೂಡಿಬರಲಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ನಾಳೆ ಬೆಳಗ್ಗೆಯ ವಾರ್ತಾ ಪ್ರಸಾರ 7:45ರ ಬದಲಾಗಿ 7 ಗಂಟೆಗೆ ಪ್ರಸಾರವಾಗಲಿದೆ.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜನ್ಮದಿನ, ದೇಶಾದ್ಯಂತ ವಿವಿಧ ಕಾರ್ಯಕ್ರಮ. ಬಿಹಾರದಲ್ಲಿ 4ನೇ ಹಂತದ ವಿಧಾನಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರ ಅಂತ್ಯ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವ ವಾತಾವರಣ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದಲ್ಲಿ ಏಕರೂಪದ ಕೃಷಿ ನೀತಿ ಸೂಕ್ತ, ರೈತರ ಫಸಲಿಗೆ ಯೋಗ್ಯ ಬೆಲೆ ಸಿಗಬೇಕು, ಕಾಗೋಡು ತಿಮ್ಮಪ್ಪ ಪ್ರತಿಪಾದನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆಗೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.